ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ದೊಡ್ಡ ಪ್ರಮಾಣದ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ದೊಡ್ಡ ಮಟ್ಟದ ತೊಂದರೆಯನ್ನು ಕೊಡುತ್ತೆ ಅನ್ನುವಂತಹ ಸೂಚನೆ ಇದೆ. ಹಾಗಾಗಿ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ 10 ಬಾರಿ ಆಲೋಚನೆಯನ್ನು ಮಾಡಿ ಅದನ್ನು ಮಾಡಲೇಬೇಡಿ ಅಂತಕ್ಕಂತಹ ಸಲಹೆ. ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವಾಗ್ತಕ್ಕಂತಹ ದಿವಸ. ತಮ್ಮ ವಿದ್ಯಾಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನೇನೋ ಸಾಧನೆಯನ್ನು ಮಾಡಿಬಿಟ್ಟೆ ಅಂತಕ್ಕಂತಹ ತೃಪ್ತಿ ನಿಮಗೆ ಸಿಕ್ಕುವಂತಹ ದಿವಸವಾಗುತ್ತೆ. ಬಂಧುಗಳಿಂದ ನಿರೀಕ್ಷೆ ಮಾಡಿದಂತಹ ಸಹಾಯ ಸಿಕ್ಕೋದಿಲ್ಲ. ನೀವು ನಿಮ್ಮ ಬಂಧುಗಳಿಂದ ಏನೋ ಅಪೇಕ್ಷೆ ಪಟ್ಟಿರ್ತೀರಿ, ಏನೋ ಆಸೆ ಪಟ್ಟಿರ್ತೀರಿ, ಯಾವುದೋ ಸಹಕಾರ ಸಿಕ್ಕತ್ತೆ, ಯಾವುದೋ ಸಹಾಯ ಸಿಕ್ಕತ್ತೆ ಅಂತ ಅಂದ್ಕೊಂಡಿರ್ತೀರಿ. ಖಂಡಿತವಾಗಿ ಅದು ಹುಸಿಯಾಗ್ಬಿಡುತ್ತೆ. ಅದು ನಿಮಗೆ ಸ್ವಾಭಾವಿಕವಾಗಿ ಅರಗಿಸ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ ಎನ್ನುವಂಥದ್ದು. ಮೋಸ ಹೋಗೋದಕ್ಕೆ ಅವಕಾಶ ಇದೆ ಈ ದಿವಸ. ಎಚ್ಚರಿಕೆ ಇರಲಿ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಆ ರೀತಿ ವಂಚನೆ ನಿಮಗೆ ಆಗಬಹುದು ಅನ್ನುವಂಥದ್ದು. ಮೇಲಧಿಕಾರಿಗಳ ಒತ್ತಡ ಹೆಚ್ಚಾಗತ್ತೆ. ಅದರಿಂದ ಆ ಒತ್ತಡಕ್ಕೆ ಮಣಿದು ಕೆಲವು ಕೆಲಸಗಳನ್ನು ಮಾಡಲೇಬೇಕಾದಂಥದ್ದಿರುತ್ತೆ. ತಾಳ್ಮೆ ಇರಲಿ. ತಾಳ್ಮೆ ಎಷ್ಟಿರುತ್ತೋ ಅಷ್ಟು ಗೌರವ ಹೆಚ್ಚಾಗತ್ತೆ. ತಾಳ್ಮೆ ಪರೀಕ್ಷೆ ಅಂತ ಹೇಳಿ ಯಾವುದೋ ಒಂದು ಹಂತದಲ್ಲಿ ಬಾಯಿ ತಪ್ಪಿ ಮಾತಾಡಿದರೂ ಕೂಡ ನಿಮ್ಮ ಗೌರವಕ್ಕೆ ಅದು ಧಕ್ಕೆ ಬರಬಹುದು. ಮಾತನ್ನು ಕೇಳಬೇಕಾಗಬಹುದು. ಅದು ಯಾವುದು ಕೂಡ ಬೇಡ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಯಾರನ್ನೂ ಕೂಡ ಅತಿಯಾಗಿ ಹೊಗಳಲಿಕ್ಕೆ ಹೋಗಬೇಡಿ. ಆಗ ನಿಮ್ಮ ಬಗ್ಗೆನೇ ಅನುಮಾನ ಬರುತ್ತೆ ಬೇರೆಯವರಿಗೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೆಲವು ಕೆಲಸಗಳು ನಿಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆದರೆ ಆ ಕೆಲಸಕ್ಕೆ ನೀವು ಸಾಕ್ಷಿ ಆಗ್ತೀರಿ. ನಿಮ್ಮ ಎದುರುಗಡೆ ಕೆಲವು ಕೆಲಸಗಳು ನಡೀಬಹುದು. ನೀವೇ ಕೆಲವು ಕೆಲಸಗಳನ್ನು ಮಾಡಬೇಕಾಗಬಹುದು. ಅನಿವಾರ್ಯ ಅನ್ನುವಂತಹದ್ದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಅರ್ಥ. ನಿಧಾನವಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಯಾವುದಕ್ಕೂ ಆತ್ರ ಮಾಡಿಕೊಳ್ಬೇಡಿ. ಆತ್ರ ಮಾಡಿಕೊಂಡಾಗ ಬೇರೆ ಬೇರೆ ತಪ್ಪುಗಳಿಗೆ, ಅನರ್ಥಕ್ಕೆ ಅವಕಾಶಗಳು ಆಗಬಹುದು. ನಿಮ್ಮ ಹಲವಾರು ಬೇಡಿಕೆಗಳು ಈಡೇರಬಹುದು ಅನ್ನುವಂತಹ ಒಂದು ವಾತಾವರಣ ಅಥವಾ ಒಂದು ಶುಭ ಸುದ್ದಿ ಎಲ್ಲ ಕಡೆ ಹರಿದಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ನಿಮಗೆ ಉತ್ಸಾಹ ಕಡಿಮೆ ಆಗ್ತಕ್ಕಂಥದ್ದು. ಯಾವುದು ನಿಮ್ಮ ವ್ಯಾಪ್ತಿಗೆ ಬರುತ್ತೋ, ನಿಮ್ಮ ಕರ್ತವ್ಯವಾಗಿರುತ್ತೋ, ಆದ್ಯತೆ ಇರುತ್ತೋ ಆ ಕೆಲಸದ ಬಗ್ಗೆ ಉತ್ಸಾಹ ನಿಮಗೆ ಕಡಿಮೆ ಆಗಿಬಿಡುತ್ತೆ. ಬಾಕಿ ಇರತಕ್ಕಂತಹ ಕೆಲಸಗಳನ್ನು ಬಲವಂತವಾಗಿ ಆದರೂ ನೀವು ಈ ದಿವಸ ಮುಗಿಸ್ಕೊಳ್ಳೇಬೇಕು ಅನ್ನುವಂತಹ ಪರಿಸ್ಥಿತಿ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಹರಿಹರ ಸುತನ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಆಲೋಚನೆಗೂ ಮೀರಿ, ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲವು ಲಾಭದಾಯಕವಾಗತಕ್ಕಂತಹ ಕೆಲಸಗಳಾಗತ್ತೆ. ಅಂತಹ ವಾತಾವರಣ ಇರುತ್ತೆ. ಅದು ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು. ಅದು ಯೋಗ ಅನ್ನುವಂತಹ ರೀತಿಯಲ್ಲಿ ನೀವು ಭಾವಿಸಬೇಕಾಗತ್ತೆ. ಮಕ್ಕಳ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ತಕ್ಕಂತಹ ವಾತಾವರಣ ಬರುತ್ತೆ. ಆದರೆ ಅದು ಸಾತ್ವಿಕವಾದಂತಹ ಜಗಳವಾಗಿರಲಿ. ಮತ್ತೆ ಮಕ್ಕಳನ್ನು ನೀವು ಹೊಗಳತಕ್ಕಂತಹ, ಅವರನ್ನು ಒಪ್ಕೊಳ್ತಕ್ಕಂತಹ ಒಂದು ವಾತಾವರಣ ಇರಲಿ ಅಂತಕ್ಕಂಥದ್ದು. ನಿಮ್ಮ ಶಿಸ್ತು ಏನಿದೆ ಅದೇ ನಿಮಗೆ ಧೈರ್ಯವನ್ನು ಕೊಡ್ತಕ್ಕಂಥದ್ದು. ಎಲ್ಲೂ ಕೂಡ ರಾಜಿಗೆ ಅವಕಾಶಗಳು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನೀವು ನಡ್ಕೊಳ್ತಾ ಇರ್ತೀರಿ. ಅದು ನಿಮಗೆ ಧೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಅನಗತ್ಯವಾದಂತಹ ವಿಚಾರಗಳನ್ನು ತುಂಬ ವಿರೋಧ ಮಾಡ್ತೀರಿ. ಆದರೆ ಕೆಲವು ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂಥವರು ಆ ರೀತಿಯ ವಾತಾವರಣ ಅದನ್ನು ಅನುಮೋದಿಸಬೇಕು. ಇಲ್ಲ ಅಂತಾದರೆ ಕಷ್ಟ ಆಗತ್ತೆ, ಏಕಾಂಗಿಯ ಹೋರಾಟವಾಗತ್ತೆ ಎನ್ನುವಂಥದ್ದು. ಸಮಾಜದಲ್ಲಿ ಹೆಸರನ್ನು ಗಳಿಸೋದಕ್ಕೆ ತುಂಬ ಪರಿಶ್ರಮ ಪಡಬೇಕಾಗತ್ತೆ. ಹೆಸರನ್ನು ಹಾಳು ಮಾಡಿಕೊಳ್ಳಿಕ್ಕೆ ಒಂದು ಕ್ಷಣ ಸಾಕು. ಅಂತಹ ಪರಿಶ್ರಮದಲ್ಲಿ ನೀವು ಈ ದಿವಸ ಇರ್ತೀರಿ ಎನ್ನುವಂಥದ್ದು. ವೈಯಕ್ತಿಕವಾದಂತಹ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿ. ಅದು ಹಾಗೇ ಉಳಿದು ಬಿಟ್ಟರೆ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಹೋಗುತ್ತೆ ಎನ್ನುವಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಆರಾಧನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಶುಭ ಕಾರ್ಯದ ಉತ್ಸಾಹದಲ್ಲಿರ್ತೀರಿ. ಆ ಒಂದು ಉತ್ಸಾಹ ನಿಮಗೆ ದಿನವಿಡೀ ಕಳೆದಿದ್ದನ್ನೇ
ಗೊತ್ತಾಗಲಿಲ್ಲ ಅನ್ನುವಷ್ಟರ ಮಟ್ಟಿನ ಅನುಭವವನ್ನು ತಂದುಕೊಡುತ್ತೆ. ಹಲವಾರು ಜನರ ಪ್ರಶಂಸೆಗೆ ಒಳಗಾಗ್ತೀರಿ, ಹಲವಾರು ಜನ ನಿಮ್ಮನ್ನು ಹೊಗಳುತ್ತಾರೆ. ಮನೆಯಲ್ಲಿ ಮಾತ್ರ ಹೊಂದಾಣಿಕೆಯ ಕೊರತೆ ಇರುತ್ತೆ. ತುಂಬ ಅಗತ್ಯವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ, ಹೊಂದಾಣಿಕೆ ಬೇಕೇ ಬೇಕು ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಹೊಸ ವ್ಯವಹಾರಗಳು ಯಾವುದೂ ಕೂಡ ಬೇಡ, ವಾರದೋಷ. ಜೊತೆಗೆ ನಿಮಗೆ ಈ ದಿವಸ ಅಷ್ಟು ಪ್ರಶಸ್ತ ಅಲ್ಲ ಅನ್ನುವಂಥದ್ದು. ಅತಿಯಾದಂತಹ ನಂಬಿಕೆಯಿಂದ ಮೋಸ ಹೋಗ್ತೀರಿ. ಹಾಗಾಗಿ ಎಲ್ಲವೂ ಕೂಡ ನನ್ನದೇ ಅನ್ನುವಂತಹ ಒಂದು ಅಭಿಮಾನ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗುತ್ತೆ, ಗಮನಿಸ್ಕೊಳ್ಳಿ. ಜೊತೆಗೆ ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡೋದರಿಂದ ನಿಮಗಿರತಕ್ಕಂತಹ ಸಮಸ್ಯೆಗಳ ಒಂದಷ್ಟು ದೂರವಾಗಿ ಮಾನಸಿಕವಾದಂತಹ ನೆಮ್ಮದಿ ದೊರಕಲಿ ಎಂತಕ್ಕಂಥದ್ದು ಶುಭವಾಗಿ.